ಹೌ ಆರ್ ಯು? ಐ ಹೋಪ್ ಆಲ್ ಆರ್ ಗುಡ್. ಏನಪ್ಪ ಇವರು ಸಿಲ್ವರಲ್ಲೇ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ನಾನು ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಕೊಡ್ತೀನಿ. ಇದು ನೋಡಿ, ಸಿಲ್ವರ್ಸ್ ಇದೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಸೊ ಈ ಬ್ಲ್ಯಾಕ್ ಆಗಿರೋದನ್ನ ಯಾವ ಥರ ವೈಟಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಫಸ್ಟು ಒಂದು ಬೌಲ್ ತೊಗೊಳ್ಳಿ. ಆ ಬೌಲಿಗೆ ಒಂದು ಲಿಕ್ವಿಡ್ ಇದೆ. ಆ ಲಿಕ್ವಿಡ್ನ ಹಾಕಬೇಕು ನೀವು. ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಬನ್ನಿ, ಇದು ಮ್ಯಾಜಿಕ್ ಹೇಗಿದೆ ಅಂತ ನೋಡೋಣ. ನೋಡಿ, ಕಾಲ್ಚಿನೂ ಅಷ್ಟೇ ಬ್ಲ್ಯಾಕ್ ಆಗಿದೆ. ಸೊ ಇದು ಬ್ಲ್ಯಾಕ್ ಆಗಿ ಸಿಲ್ವರ್ನ ಯಾವ ಥರ ವೈಟಿಶ್ ಆಗಿ ಸಿಲ್ವರ್ ಆಗುತ್ತೆ ಅಂತ ನೋಡೋಣ. ಸೊ ಇದನ್ನ ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡೋಣ. ಒಂದು 10 to 15 ಮಿನಿಟ್ಸು ಬಿಟ್ಟು ನೋಡೋಣ ಇದು ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ. 15 ಮಿನಿಟ್ಸ್ಗೆ ಟೈಮ್ ಸೆಟ್ ಮಾಡಿದ್ದೀನಿ. ಸೊ 15 ಮಿನಿಟ್ಸ್ ಆಗಲಿ, ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇನ್ನು 10 ಮಿನಿಟ್ಸ್ ಇದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಕ್ಯಾಪ್ ಓಪನ್ ಮಾಡೋಣ. ಸ್ವಲ್ಪ 5 ಮಿನಿಟ್ಸ್ 2 ಮಿನಿಟ್ಸ್ ಇರೋ ಥರ ಕ್ಯಾಪ್ ಓಪನ್ ಮಾಡೋಣ. ಓಪನ್ ಮಾಡಿ ಸ್ವಲ್ಪ ಡಿಪ್ ಮಾಡೋಣ. ಇದೆಲ್ಲ ಸಿಲ್ವರ್ಸ್ ಇದೆಲ್ಲ ಸ್ವಲ್ಪ ಶೇಕ್ ಮಾಡಿ ನೋಡೋಣ. ನೋಡ್ತಾ ಇರ್ಬೋದು, ಇಲ್ಲೇ ಕಲರ್ ಎಲ್ಲ ಚೇಂಜ್ ಆಗಿದೆ. ಯಾವ ಥರ ಇದೆ ಅಂತ ಇಲ್ಲೇ ಅಬ್ಸರ್ವ್ ಮಾಡ್ಬೋದು ನೀವು. ಇದು 15 ಮಿನಿಟ್ಸೇ ಇಡಬೇಕು ಅಂತ ಏನಿಲ್ಲ. ನಿಮಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಇಟ್ಕೋಬೋದು. ಸೊ ಇದು ಓನ್ಲಿ ಬರೀ ಸಿಲ್ವರಿಗೆ ಮಾತ್ರ, ಬೇರೆ ಇದಕ್ಕೆಲ್ಲ ಪ್ರಾಡಕ್ಟ್ಸಿಗೆಲ್ಲ ಇರಲ್ಲ. ಬರೀ ನೋಡಿ ಕಲರ್ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ. 30 ಮಿನಿಟ್ಸ್ ಈ ಥರ ಮಾಡಬೇಕು. ತುಂಬ ಲಾಂಗ್ ಪ್ರೋಸೆಸ್ಸಲ್ಲೂ ಇಡಬಾರ್ದು. ಇದು ಏನಿದ್ರು ಒಂದು 15 to 20 ಮಿನಿಟ್ಸ್ ಒಳಗಡೆ ಇದರದ್ದು ರಿಸಲ್ಟ್ ಸಿಗುತ್ತೆ. ಬರೀ ಸಿಲ್ವರ್ ಪ್ರಾಡಕ್ಟಿಗೆ ಮಾತ್ರ ಯೂಸ್ ಆಗೋಂಥ ಪ್ರಾಡಕ್ಟ್ ಇದು. ನೋಡಿ, ಕಲರ್ ಚೇಂಜ್ ಆಗಿದೆ, ನೀವೇ ನೋಡ್ಬೋದು. ಫಸ್ಟ್ ಯಾವ ಥರ ಇತ್ತು, ಈಗ ಯಾವ ಥರ ಇದೆ ಅಂತ. ಸೊ ಈಗ ಇನ್ನು 3 ಮಿನಿಟ್ಸ್ ಲೆಫ್ಟ್ ಇದೆ. ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ವೆಯ್ಟ್ ಮಾಡಿ, ತೋರಿಸ್ಕೊಡ್ತೀನಿ. ಸೊ 1 ಮಿನಿಟ್ಸ್ ಇದೆ. 15 ಮಿನಿಟ್ಸ್ ಇದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋ ಥರ ಮಿಕ್ಸ್ ಮಾಡೋಣ. ನಾನು ಆಗಲೇ ಹೇಳ್ದಂಗೆ ನೀವು ಇಲ್ಲಿ ನೋಡ್ಬೋದು ಯಾವ ಥರ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂತ. ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸಿಲ್ವರ್ಸ್ ಯಾವುದೂ ಡ್ಯಾಮೇಜ್ ಆಗೋಲ್ಲ. ಸೊ ಟೈಮ್ ಆಗಿದೆ. ಇವಾಗ ನೋಡೋಣ ಯಾವ ಥರ ಚೇಂಜ್ ಆಗಿದೆ ಅಂತ. ನೋಡಿ, ನೀವೇ ನೋಡ್ಬೋದು ಯಾವ ಥರ ಬ್ಲ್ಯಾಕ್ ಎಲ್ಲ ಹೋಗಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ನೀವೇ ನೋಡ್ಬೋದು. ಸೊ ಈಗ ವಾಶ್ ಮಾಡೋಣ. ಒಂದು ಪಾತ್ರೆಗೆ ಬೌಲ್ ತೊಗೊಂಡು ನೀಟಾಗಿ ವಾಶ್ ಮಾಡೋಣ. ಏಕೆಂದರೆ ಅದು ಲಿಕ್ವಿಡ್ ಎಲ್ಲ ಇರುತ್ತಲ್ವ, ಸೊ ಅದೆಲ್ಲ ನೀಟಾಗಿ ಹೋಗೋ ಥರ ವಾಶ್ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಯಾವುದೇ ಥರದ ಟೆನ್ಷನ್ ಇಲ್ಲದೆ ನೀವು ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಇದರಲ್ಲಿ ಸಿಲ್ವರ್ ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ ಆಗೋಲ್ಲ, ಮತ್ತು ಸಿಲ್ವರ್ ಗ್ರಾಮು ಕೂಡ ಕಮ್ಮಿ ಆಗೋಲ್ಲ. ಸೊ ನಾನು ಇದು ಯೂಸ್ ಮಾಡ್ತಾ ಇರೋದು ಇದು 4 ರಿಂದ 5 ಸಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ. ಸೊ ನೀವು ಬೈ ಮಾಡಿ. ಸೊ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ಳೋಣ. ನೋಡ್ಬೋದು ನೀವು ಇಲ್ಲಿ
ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಯಾವ ಥರ ಆಗಿದೆ ಅಂತ. ಸೊ ನೋಡಿ ಯಾವ ಥರ ಇನ್ಸ್ಟೆಂಟಾಗಿ ಕಪ್ಪಾಗಿರೋದೆಲ್ಲ ಎಲ್ಲ ಹೋಗಿದೆ, ವೈಟ್ ಆಗಿದೆ ನೋಡಿ. ಸೊ ಈ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ರು ಇವರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು. ಸೊ ಅದೇ ಸಿಲ್ವರ್ ಡಿಪ್ ಇನ್ಸ್ಟೆಂಟ್ ಕ್ಲೀನರ್ ಅಂತ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ. ಸೊ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ಈ ಪ್ರಾಡಕ್ಟ್ ಲಿಂಕ್ನ ಕಳಿಸ್ಕೊಡ್ತೀನಿ. ಓಕೆ, ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಅಪ್ಲೋಡ್ ಮಾಡ್ತೀನಿ. ಸೊ ನೀವೇ ನೋಡಿ ಯಾವ ಥರ ಆಗಿರುತ್ತೆ ಅಂತ.